ಕದಲುವುದಿಲ್ಲ, ಸದಾ ಸ್ಥಿರವಾಗಿರುತ್ತದೆ. ಪರ್ವತಗಳು ಯೆರೂಸಲೇಮಿನ ಸುತ್ತಲೂ ಹೇಗೋ ಹಾಗೆಯೇ ಯೆಹೋವನು ಇಂದಿನಿಂದ ಸದಾಕಾಲವು ತನ್ನ ಜನರ ಸುತ್ತಲೂ ಇರುವನು. ದುಷ್ಟರ ದಂಡಾಧಿಕಾರವು ನೀತಿವಂತರ ಸ್ವಾಸ್ಥ್ಯದಲ್ಲಿ, ನೀತಿವಂತರು ಅಕ್ರಮಕ್ಕೆ ಕೈ ಹಚ್ಚಾರು. ಯೆಹೋವನೇ ಒಳ್ಳೆಯವರು, ಯಥಾರ್ಥ ಚಿತ್ತರು ಆಗಿರುವವರಿಗೆ ಉಪಕಾರ ಮಾಡು. ಯೆಹೋವನು ಡೊಂಕು ದಾರಿ ಹಿಡಿದವರನ್ನು ಪಾತಕಿಗಳ ಗತಿಗೆ ಭೋಗ ಮಾಡಲಿ. ಇಸ್ರಾಯೇಲರಿಗೆ ಶುಭ ಉಂಟಾಗಲಿ. ಆಮೇನ್. ದೇವರ ನಾಮಕ್ಕೆ ಸ್ತೋತ್ರ. ನಾವೆಲ್ಲರೂ ಕೂಡ ಕಣ್ಣು ಮುಚ್ಚಿದವರಾಗಿ ಯೆಹೋವನಲ್ಲಿ ಭರವಸೆ ಇಡುವಂತವರು ಚಿಯೋನ್ ಪರ್ವತದ ಹಾಗೆ ಸ್ಥಿರವಾಗಿ ನಿಲ್ಲುವರು, ಕದಲುವುದಿಲ್ಲ ಎಂಬುದಾಗಿ ನಾವು ಈ ವಾಕ್ಯದಲ್ಲಿ ನೋಡ್ತಾ ಇದ್ದೀವಿ. ಖಂಡಿತವಾಗಿ ದುಷ್ಟರಿಗಾದರೂ ಪ್ರತಿದಂಡನೆ ಇದೆ, ಆದರೆ ನೀತಿವಂತರಿಗಾದರೂ ದೇವರ ಮಹಾ ಕೃಪೆ ಇದೆ. ಅದಕ್ಕಾಗಿ ಇವತ್ತು ನಾವೆಲ್ಲರೂ ಕೂಡ ಇಲ್ಲಿ ಸೇರಿದೀವಂದ್ರೆ ನಾವು ಸ್ತುತಿಸುವಂತ, ಆರಾಧಿಸುವಂತ ದೇವರು ಸತ್ಯವಾದ ದೇವರು, ನಿಜವಾದ ದೇವರು, ನಮಗೋಸ್ಕರ ತನ್ನ ಪ್ರಾಣವನ್ನೇ ಕೊಟ್ಟಂತ ದೇವರು. ಇವತ್ತು ನಮ್ಮ ಎಲ್ಲ ಪಾಪಗಳಿಂದ ಬಿಡಿಸಿ ಇವತ್ತು ಆತನ ಸನ್ನಿಧಿಯಲ್ಲಿ ಪರಿಶುದ್ಧವಾಗಿ ಆಶೀರ್ವಾದದ ನಿಧಿಯಾಗಿ ಕಳಂಕದಿಂದ ಅನೇಕ ಕಲ್ಮಶಗಳಿಂದ ನಮ್ಮನ್ನು ವಿಮುಕ್ತರಾಗಿ ಮಾಡಿ ಇವತ್ತು ಆತನ ಸನ್ನಿಧಿಯಲ್ಲಿ ನಿಲ್ಲಿಸಿದಂತ ಮಹಾ ಪರಿಶುದ್ಧವಾದ ದೇವರಿಗೆ ನಾವು ಆರಾಧಿಸೋಣ. ಹಲ್ಲೆಲೂಯಾ. ಸರ್ವಶಕ್ತನಾಗಿರುವಂತ ತಂದೆಯಾದ ದೇವರೇ, ಅಪ್ಪ ನಿಜವಾಗಲೂ ದೇವರೇ ಸ್ವಾಮಿ ಪ್ರಭು, ಈಗ ಯೆಹೋವನನ್ನು ಆಶ್ರಯಿಸಿಕೊಳ್ಳುವರು ನಿಜವಾಗಲೂ ದೇವರೇ ಸ್ವಾಮಿ ಕದಲುವುದಿಲ್ಲ. ನಿನ್ನನ್ನು ಆಶ್ರಯಿಸಿಕೊಂಡು ಬಂದವರು ಖಂಡಿತವಾಗಿ ಯಾವತ್ತಿಗೂ ಹಿಂದಿರುವುದಿಲ್ಲ ದೇವರೇ ಸ್ವಾಮಿ. ನೀನು ಅವಮಾನ ಪಡಿಸುವುದಿಲ್ಲಪ್ಪ, ಯಾಕಂದ್ರೆ ನಿನ್ನ ನಾಮದಿಂದ ರಕ್ಷಣೆ ಈ ಲೋಕಕ್ಕೆ ಬಂದಿದೆ ದೇವರೇ ಸ್ವಾಮಿ. ಅದಕ್ಕಾಗಿ ದೇವರೇ ಸ್ವಾಮಿ, ಹುಸಿಬಿನ ಮೇಲೆ ಮನೆ ಕಟ್ಟಿದವರ ಮನೆಯಾದರೂ ಬಿದ್ದು ಹೋಗುವುದು ಬಿರುಗಾಳಿಗೆ, ಇನ್ನು ಅನೇಕ ವಿಧವಾಗಿರುವಂತಹ ಒಂದು ಮಳೆಗೆ ಗಾಳಿಗೆ ಸ್ವಾಮಿ, ಆದರೆ ಬಂಡೆ ಮೇಲೆ ಮನೆ ಕಟ್ಟಿಕೊಂಡಿರುವಂತ ಮನೆ ಯಾವತ್ತೂ ಬಿದ್ದು ಹೋಗುವುದಿಲ್ಲ. ಅದು ಯಾಕಂದ್ರೆ ದೇವರು ಕಟ್ಟಿರುವಂತ ಮನೆ, ಅದು ದೇವರು ನಿಲ್ಲಿಸಿದಂತ ಮನೆ, ಅದಕ್ಕೆ ಅಸ್ಥಿವಾರವನ್ನು ನೀನಾಕಿದೆ ಸ್ವಾಮಿ. ಅದಕ್ಕಾಗಿ ದೇವರೇ ಸ್ವಾಮಿ, ಇವತ್ತು ನಾವೆಲ್ಲರೂ ಕೂಡ ನಿನ್ನ ಸನ್ನಿಧಿಯಲ್ಲಿ ಇಗೋ ಆ ಬಂಡೆಯಿಂದ ಮನೆಯಾಗಿ ದೇವರೇ ಸ್ವಾಮಿ, ಕಷ್ಟಗಳಲ್ಲಿ, ಸಮಸ್ಯೆಗಳಲ್ಲಿ, ದುಃಖಗಳಲ್ಲಿ, ಎಲ್ಲದರಲ್ಲೂ ಕೂಡ ದೇವರೇ ಸ್ವಾಮಿ ಬಿಡಿಸಿದಂತ ದೇವರಿಗೆ ನಾವು ಖಂಡಿತವಾಗಿ ನಿಂತುಕೊಂಡು ನಮ್ಮನ್ನು ಸ್ತುತಿಸುವಂತ, ಆರಾಧಿಸುವಂತವರಾಗಿದೆ ದೇವರೇ ಸ್ವಾಮಿ. ಹಲ್ಲೆಲೂಯಾ. ಆರಾಧನೆ 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 ಸ್ತುತಿಸಬೇಕು ಯೇಸಯ್ಯ, ಸ್ತುತಿಸಬೇಕು ನನ್ನಯ್ಯ, ಸ್ತುತಿಸಬೇಕು ಯೇಸಯ್ಯ, ಸ್ತುತಿಸಬೇಕು ನನ್ನಯ್ಯ. ಆರಾಧನೆ 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 ಎಲ್ಲವೂ ಸೇರೋಣ. ಆರಾಧನೆ. ನಾನು ಎಂದ ಅಹಂಕಾರ ಮರೆತು ಇಷ್ಟವಾದ ಯಜ್ಞವಾಗುವೆ, ತಗ್ಗಿದ ಮನಸ್ಸಿನಿಂದ ಚಚ್ಚಿ ಹೋದ ಹೃದಯದಿಂದ ನಾನಿನ್ನ ಸ್ತುತಿಸಬೇಕಯ್ಯ. ನಾನು ಎಂದ ಅಹಂಕಾರ ಮರೆತು ಇಷ್ಟವಾದ ಯಜ್ಞವಾಗುವೆ, ತಗ್ಗಿದ ಮನಸ್ಸಿನಿಂದ ಚಚ್ಚಿ ಹೋದ ಹೃದಯದಿಂದ ನಾನಿನ್ನ ಸ್ತುತಿಸಬೇಕಯ್ಯ. ಆರಾಧನೆ 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 ಆರಾಧನೆ
ಸ್ತುತಿಸಬೇಕು ನನ್ನಯ್ಯ, ಸ್ತುತಿಸಬೇಕು యేసయ్య, ಸ್ತುತಿಸಬೇಕು ನನ್ನಯ್ಯ. ನಾನು ಎಂಬ ಅಹಂಕಾರ ಮರೆತು ನಿಜವಾದ ಯತ್ನವಾಗುವೆ. ಮನಸ್ಸಿನಿಂದ ಹೃದಯದಿಂದ ನಾನಿನ್ನ ಸ್ತುತಿಸಬೇಕಯ್ಯ. ಅವರು ಪ್ರೇರಣೆ ನಾನೆಂಬ ಅಹಂಕಾರವನ್ನು ಬಿಡಬೇಕಿರುತ್ತದೆ. ನಾವು ಸಿಕ್ಕಾಗಲೇ ಮರೆತು ಮೂಲೆಗಳಾಗಿ ನಿಲ್ಲಿಸುವ ಮಾಡಿದರೆ ತಗ್ಗಿದ ಮನಸ್ಸಿನಿಂದ ಸಜೀವದ ಹೃದಯದಿಂದ ನಾನಿನ್ನ ಸ್ತುತಿಸಬೇಕಯ್ಯ. ಸ್ತುತಿಸಬೇಕು యేసయ్య, ಸ್ತುತಿಸಬೇಕು ನನ್ನಯ್ಯ, ಸ್ತುತಿಸಬೇಕು యేసయ్య, ಸ್ತುತಿಸಬೇಕು ನನ್ನಯ್ಯ. ಪಾಪದ ಹೃದಯ ನನ್ನಿಂದ ತೊರೆದು ನನ್ನಿಂದ ಸ್ತುತಿಸಬೇಕಯ್ಯ. ಸ್ತುತಿಸಬೇಕಯ್ಯ. ನಿರ್ಮಲ ಮನಸ್ಸಿನಿಂದ ನಂಬಿಗಸ್ತನಾಗಿ ನನ್ನಿಂದ ಸ್ತುತಿಸಬೇಕಯ್ಯ. ಆರಾಧನೆ 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 ಆರಾಧನೆ. ಸ್ತುತಿಸಬೇಕು యేసయ్య, ಸ್ತುತಿಸಬೇಕು ನನ್ನಯ್ಯ, ಹೌದು ಸ್ತುತಿಸಬೇಕು యేసయ్య, ಸ್ತುತಿಸಬೇಕು ನನ್ನಯ್ಯ. ನಾಶನದ ಗುಂಡಿಯಿಂದ ನೆಲಕ್ಕೆ ಎತ್ತಿ ನನ್ನ ಬಂಡೆ ಮೇಲೆ ನಿಲ್ಲಿಸಿದನು. ನನ್ನ ಬಾಯಲ್ಲಿ ನೂತನ ಕೀರ್ತನೆಯ ಹುಟ್ಟಿಸಿದ ನನ್ನ ದೇವರೇ. ನಾಶನದ ಗುಂಡಿಯಿಂದ ನೆಲಕ್ಕೆ ಎತ್ತಿ ನನ್ನ ಬಂಡೆ ಮೇಲೆ ನಿಲ್ಲಿಸಿದನು. ನನ್ನ ಬಾಯಲ್ಲಿ ನೂತನ ಕೀರ್ತನೆಯ ಹುಟ್ಟಿಸಿದ ನನ್ನ ದೇವರೇ. ಆರಾಧನೆ 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 ಆರಾಧನೆ. ಸ್ತುತಿಸಬೇಕು యేసయ్య, ಸ್ತುತಿಸಬೇಕು యేసయ్య, ಸ್ತುತಿಸಬೇಕು ನನ್ನಯ್ಯ. ಮತ್ತೊಮ್ಮೆ ನಾನು ಪಟ್ಟ ದುಃಖ ನನ್ನ ಸುಖಕ್ಕಾಗಿಯೇ ಉಪಕಾರ ನೆನೆಸಿ ಸ್ತುತಿಸುವೆ. ನನ್ನ ಆತ್ಮವನ್ನು ನಾಶನದ ರೂಪದಿಂದ ರಕ್ಷಿಸಿದ ನಿನ್ನ ಪ್ರೀತಿಯೇ. ನಾನು ಪಟ್ಟ ದುಃಖ ನನ್ನ ಕೃತಕ್ಕಾಗಿಯೇ ಉಪಕಾರ ನೆನೆಸಿ ಸ್ತುತಿಸುವೆ. ನನ್ನ ಆತ್ಮವನ್ನು ನಾಶನದ ರೂಪದಿಂದ ರಕ್ಷಿಸಿದ ನಿನ್ನ ಪ್ರೀತಿಯೇ. ಆರಾಧನೆ 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 ಆರಾಧನೆ. ಸ್ತುತಿಸಬೇಕು యేసయ్య, ಸ್ತುತಿಸಬೇಕು ನನ್ನಯ್ಯ, ಸ್ತುತಿಸಬೇಕು యేసయ్య, ಸ್ತುತಿಸಬೇಕು ನನ್ನಯ್ಯ. ಆರಾಧನೆ
ಹೌದು ಯೆಸಯ್ಯ, ನಿಮ್ಮನ್ನು ಸ್ತುತಿಸಬೇಕು. ನಮ್ಮ ಉಸಿರು ಇರುವವರೆಗೂ ನಿಮ್ಮನ್ನು ಸ್ತುತಿಸಬೇಕು. ನಮ್ಮ ಜೀವ ಇರುವವರೆಗೂ ನಿಮ್ಮನ್ನು ಆರಾಧಿಸಬೇಕು. ಯಾಕಂದ್ರೆ ದೇವರೇ ಸ್ವಾಮಿ, ನೀವು ನಿಮ್ಮ ಉಸಿರು ಕೊಟ್ಟಿದ್ದು ನನ್ನ ಉಸಿರನ್ನು ನಿಲ್ಲಿಸುವುದಕ್ಕಾಗಿಯೇ. ಈಗ ದೇವರೇ ಸ್ವಾಮಿ, ನೀವು ನಿಮ್ಮ ಜೀವವನ್ನು ಕೊಟ್ಟಿದ್ದು ನಮ್ಮ ಜೀವವನ್ನು ಈ ಲೋಕದಲ್ಲಿ ಪ್ರಕಾಶಮಾನವಾಗಿ ಮಾಡುವುದಕ್ಕೋಸ್ಕರ ದೇವರೇ ಸ್ವಾಮಿ. ಅದಕ್ಕಾಗಿ ಅಪ್ಪ ನಾವು ನಿಮ್ಮನ್ನು ಆರಾಧಿಸುವಂತವರಾಗಿದ್ದೀವಿ. ಅದಕ್ಕಾಗಿ ನಾವು ನಿಮ್ಮನ್ನು ದೇವರೇ ಸ್ವಾಮಿ ಖಂಡಿತವಾಗಿ ನಿಮ್ಮನ್ನು ಹಾಕಿಕೊಳ್ಳುವಂತವರಾಗಿ, ಈಗ ಪರಿಶುದ್ಧಾತ್ಮನೇ ಖಂಡಿತವಾಗಿ ನೀವು ಈ ಲೋಕಕ್ಕೆ ನಮ್ಮನ್ನು ಬೆಳಕನ್ನಾಗಿ ನಿಲ್ಲಿಸಿದ್ದೀರಾ. ಈ ಲೋಕಕ್ಕೆ ನಮ್ಮನ್ನ ಈಗ ಉಪ್ಪನ್ನಾಗಿ ನೀವು ನಮ್ಮನ್ನು ನಿಲ್ಲಿಸಿದ್ದೀರಾ. ಅದಕ್ಕಾಗಿ ನಿಮಗೆ ಸ್ತೋತ್ರ ಕರ್ತನೇ ಸ್ವಾಮಿ. ನಿಜವಾಗಲೂ ದೇವರೇ ಸ್ವಾಮಿ, ನಾಶದ ಕೂಪದಿಂದ ಅಪ್ಪ ಬಿದ್ದು ಹೋಗುವಂತ ಒಂದು ಮಾರ್ಗದಿಂದ ದೇವರೇ ಸ್ವಾಮಿ ನಮ್ಮನ್ನು ಬಿಡಿಸಿದಂತ ನೀನು ಎಷ್ಟು ಉನ್ನತವಾಗಿರುವಂತ ದೇವರೇ ಸ್ವಾಮಿ. ನೀವು ನಿಜವಾಗಲೂ ಅಪ್ಪ, ನಿಜವಾಗಲೂ ದೇವರೇ ಸ್ವಾಮಿ, ಅಬ್ರಹಾಮನ ದೇವರೇ, ಇಸಾಕನ ದೇವರೇ, ಯಾಕೋಬನ ದೇವರೇ, ನಿನಗೆ ಆರಾಧನೆ ಸ್ವಾಮಿ. ಯಾಕಂದ್ರೆ ದೇವರೇ ಸ್ವಾಮಿ, ನೀನೇ ಕೆಲಸಕ್ಕೆ ಬರುವುದಿಲ್ಲಂತೆ ಬಿಟ್ಟಂತ ಕಾಲನ ಮೂಲೆಗಲ್ಲಾಗಿ ನಿಲ್ಲಿಸಿದ ದೇವರು ನೀನೇ ಸ್ವಾಮಿ. ಈಗ ದೇವರೇ ಸ್ವಾಮಿ, ಯಾವತ್ತೋ ಎಂದೋ ನಾಶವಾಗಿ ಹೋಗಬೇಕಾಗಿರುವಂತ ದೇವರೇ ಸ್ವಾಮಿ, ಯಾವತ್ತೋ ದೌಡ ಪೀಠದಿಂದ ನಾಶವಾಗಿರುವಂತನ, ಅನಾರೋಗ್ಯದಿಂದ ಬಿದ್ದೋಗಬೇಕಾಗಿರುವಂತನ, ಅನೇಕ ಸಮಸ್ಯೆಯಿಂದ ಬಿದ್ದೋಗಬೇಕಾಗಿರುವಂತನ, ಅನೇಕ ಸ್ಥಾನಗಳಿಂದ ಇಕ್ಕಟ್ಟುಗಳಿಂದ ಶ್ರಮಗಳಿಂದ ಬಿದ್ದೋಗಬೇಕಾಗಿರುವಂತನ, ಇವತ್ತು ನಿನ್ನ ಸನ್ನಿಧಿಯಲ್ಲಿ ಎಲ್ಲ ಇಕ್ಕಟ್ಟುಗಳಿಂದ ಬಿಡಿಸಿ ನಿನ್ನ ರಾಜ್ಯಕ್ಕಾಗಿ ನೀತಿಗಾಗಿ ನಮ್ಮನ್ನು ತವಕಿಸುವಂತೆ ಮಾಡಿದ ದೇವರೇ ನಿಮಗೆ ಆರಾಧನೆ ಸ್ವಾಮಿ. ನಿಜವಾಗಿ ಅಪ್ಪ, ನಾವು ಜೀವಿಸುವುದು ನಿಮ್ಮ ಕೃಪೆ, ನಾವು ಆರಾಧಿಸ್ತಾ ಇರುವುದು ನಿನ್ನ ಕೃಪೆ, ನಾವು ಜೀವಿಸ್ತಾ ಇರುವುದು ನಿನ್ನ ಕೃಪೆ. ನಮ್ಮ ಸಂತೋಷ ನಿನ್ನಿಂದಲೇ, ನಮ್ಮ ಆನಂದ ನಿನ್ನಿಂದಲಾಗಿದೆ ಸ್ವಾಮಿ. ಹಲ್ಲೆಲೂಯಾ, ಯೆಸಯ್ಯ, ಆರಾಧನೆ ಸ್ವಾಮಿ. ಹಲ್ಲೆಲೂಯಾ. Yeah.
ಜೀವನದಲ್ಲಿ ಎಷ್ಟು ಬಲಹೀನತೆ ಇದ್ದರೂ ಕೂಡ ಇವತ್ತು ನಿಜವಾಗ್ಲೂ ಸಮಾಧಾನ ತನ್ನ ದೇವರು ಏನಾಗಿದೆ ಸ್ವಾಮಿ. ಎಷ್ಟು ಸಮಸ್ಯೆಗಳು ನಮ್ಮನ್ನು ಆವರಿಸಿಕೊಂಡಿದ್ರು ಕೂಡ ದೇವರ ಸ್ವಾಮಿ ನಿಮ್ಮ ಸನ್ನಿಧಿಯಲ್ಲಿ ಏಸಯ್ಯ ಆ ಎಲ್ಲ ಸಮಸ್ಯೆಗಳು ಆ ಇಕ್ಕಟ್ಟುಗಳಿಂದ ನಮ್ಮನ್ನು ಬಿಡಿಸಿ ನಿಲ್ಲಿಸಿದ್ರ. ಈಗ ನಿನ್ನ ಎಡಗಡೆಯಲ್ಲಿ 1000 ಜನರು ಬಲಗಡೆ 1000 ಜನ ಸತ್ತು ಬಿದ್ದರು. ಯಾವ ಕೇಡು ತಟ್ಟದು ನಿನಗೆ, ಯಾಕಂದ್ರೆ ನಿನ್ನ ಕಾಲುಗಳು ಕಣ್ಣಿಗೆ ತಗೊಳ್ಳದೆ ಎತ್ತಿಕೊಳ್ಳಬೇಕಾಗಲಿ ನನ್ನ ದೇವರು ಕಾವಲಾಗಿ ನಿಲ್ಲಿಸಿದೆ ದೇವರ ಸ್ವಾಮಿ. ಇವತ್ತು ಎಲ್ಲ ಸಭೆಗಳಲ್ಲಿ ದೇವರ ಸ್ವಾಮಿ ನಮ್ಮನ್ನು ಕಾಯುವ ದೇವರನ್ನಾಗಿದೆ ಸ್ವಾಮಿ. ಅಂತ ದೇವರಿಗೆ ನಾವು ನಿಜವಾಗಲೂ ನಿಮ್ಮನ್ನು ನಾವು ಆರಾಧಿಸ್ತಾ ಇದ್ದಪ್ಪ. ಹೃದಯ ತುಂಬಿದವರಾಗಿ ನಿಮ್ಮನ್ನು ಆರಾಧಿಸ್ತಾ ಇದ್ದೆ ಸ್ವಾಮಿ. ಮನಪೂರ್ವಕವಾಗಿ ನಿಮ್ಮನ್ನು ಆರಾಧಿಸುವಂತವರಾಗಿದೆಯಪ್ಪ. ಆ ರೀತಿಯಾಗಿ ದೇವರ ಸ್ವಾಮಿ ಈ ಆರಾಧನೆಯಲ್ಲಿ ದೇವರ ಸ್ವಾಮಿ ನಿಮ್ಮ ನೈಪುಣಿಸೋದಕ್ಕೆ ಮಹಾಕೃಪೆಯನ್ನು ಕೊಟ್ಟಿದ್ದಾರೆ ದೇವರ ಸ್ವಾಮಿ. ಖಂಡಿತವಾಗಿ ನಿಮ್ಮನ್ನು ಮನಪೂರ್ವಕವಾಗಿ ನಿಮ್ಮನ್ನು ಆರಾಧಿಸ್ತಾ ಇದ್ರು. ಅವರೆಲ್ಲರೂ ಕೂಡ ದೇವರ ಸ್ವಾಮಿ ನಿನ್ನ ಸಮಾಧಾನ ಹೊಂದಿಕೊಳ್ಳಬೇಕು, ನಿನ್ನ ಬಿಡುಗಡೆಯನ್ನು ಹೊಂದಿಕೊಳ್ಳಬೇಕು. ನಿನ್ನನ್ನು ಮಯಪಡಿಸುವಾಗ ಘನಪಡಿಸುವಾಗ ರಕ್ತ ವಾಸಿಯಾದ ಹಾಗೆ ದೇವರ ಸ್ವಾಮಿ ನಿನ್ನ ಸಮಯದಲ್ಲಿ ಬಲ ಇರಬೇಕು, ಹೋಗಿ ಬಲ ಹೊಂದಿಕೊಳ್ಳಬೇಕು. ನಿಮ್ಮನ್ನು ಆರಾಧಿಸುವಂತವರಾಗಿದೆಯಪ್ಪ. ನೀನು ಕಾರ್ಯ ಮಾಡು ದೇವರ ಸ್ವಾಮಿ. ಇಗೋ ಎಸಯ್ಯ ನೀನೇ ಹೇಳಿದಲ್ಲಪ್ಪ, ನನ್ನ ಸನ್ನಿಧಿಗೆ ಬರುವಾಗ ನಾನು ಯಾವತ್ತೂ ತಳ್ಳಿಕೊಳ್ಳಲು ಹೇಳಿದರೆ ಸ್ವಾಮಿ. ಇವತ್ತು ನೀನು ಸ್ವಸ್ಥತೆ ಕೊಡದೆ ಬಂದಿದ್ದೀವಿ ದೇವರೇ. ಇವತ್ತು ನಿನ್ನ ಬಿಡುಗಡೆ ಕೊಡದೆ ಬಂದಿದ್ದೀವಿ ದೇವರೇ ಸ್ವಾಮಿ. ಇವತ್ತು ಕುಟುಂಬದಲ್ಲಿ ಜಗಳಗಳು, ಕುಟುಂಬದಲ್ಲಿ ಸಮಸ್ಯೆಗಳು, ಈಗ ಅಣ್ಣ ತಮ್ಮನ ಮಧ್ಯೆ ಎಷ್ಟು ಭಯಂಕರವಾದಂತಹ ಒಂದು ದ್ವೇಷಗಳು ಇವತ್ತು ಅನೇಕ ಜನರ ಪ್ರಭಾವ ಇವತ್ತು ದೇವರ ಸ್ವಾಮಿ ಜೈಲುಗಳಿಗೆ, ಹಾಸ್ಪಿಟಲ್ಸ್ಗಳಿಗೆ, ಈಗ ದೇವರ ಸ್ವಾಮಿ ಇದು ಅನೇಕ ವಿಧವಾಗಿರುವ ಅವರಿಗೆ ಎಷ್ಟೋ ಒಂದು ಸಮಸ್ಯೆಗಳುಂಟಾಗಿರುವಾಗ ದೇವರ ಸ್ವಾಮಿ ನೀನೊಬ್ಬರೇ ಸಮಾಧಾನಕರ್ತನಾಗಿ ದೇವರ ಸ್ವಾಮಿ. ಎಲೆ ಕಷ್ಟಪಡುವವರೇ ಬರ ಹೋದರೆ ನನ್ನ ಬಳಿಗೆ ಬಂದರೆ ನಾನು ನಿಮಗೆ ವಿಶ್ರಾಂತಿ ಕೊಡ್ತೀನಿ, ನಾನು ನಿಮಗೆ ಸಮಾಧಾನ ಕೊಡ್ತೀನಿ, ನಾನು ನಿಮಗೆ ಬಿಡುಗಡೆ ಕೊಡ್ತೀನಿ ಎಂಬುದಾಗಿ ದೇವರ ಸ್ವಾಮಿ ನೀನು ಕರೆದು ವಾಗ್ದಾನ ಮಾಡಿ ಸನ್ನಿಧಿಯಲ್ಲಿ ಬರುವ ಸಾಕ್ಷಿಗಳನ್ನಾಗಿ ನಿಲ್ಲಿಸಿದಿರ. ಇವತ್ತು ಏನೆಲ್ಲ ಸಾಕ್ಷಿಗಳನ್ನು ಹಂಚಿಕೊಂಡಿದ್ವೋ ಅದು ಕೇವಲ ನಿನ್ನ ನಾಮ ಮಹಿಮೆಗಾಗಿದೆ ದೇವರ ಸ್ವಾಮಿ. ಯಾಕಂದ್ರೆ ನೀನು ಮಾಡುವ ಮಹಾಕೃಪೆ ಮಹಾಕಾರ್ಯಗಳಾಗಿದೆ ದೇವರ ಸ್ವಾಮಿ. ಅದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತಾ ಈ ಪರಿಶುದ್ಧವಾದ ಸಮಯದಲ್ಲಿ ದೇವರ ಪ್ರಭಾ ಎಷ್ಟೊಂದು ನಿಮ್ಮ ಸುದ್ದಿ ಆರಾಧಿಸುವಂತ ಅವಕಾಶ ಮಾಡಿಕೊಂಡಿದ್ದೀರ. ಅದೇ ರೀತಿಯಾಗಿ ದೇವರ ಸ್ವಾಮಿ ಮುಂದಿನ ವಾಕ್ಯದಲ್ಲಿ ಕೂಡ ದೇವರ ಸ್ವಾಮಿ ಸೇವಕರೊಂದಿಗೆ ಇಗೋ ದೇವರ ಸ್ವಾಮಿ ಪರಿಶುದ್ಧಾತ್ಮನಾದ ದೇವರ ಸ್ವಾಮಿ ನಮ್ಮ ಸಂಗಡ ಮಾತನಾಡಿ ಬಲಹೀನರಾಗಿದ್ದೀವ ನಮ್ಮನ್ನು ಬಲಪಡಿಸಿ. ನಾವು ಖಂಡಿತವಾಗಿ ನಂಬಿಕೆಯಲ್ಲಿ ವಿಶ್ವಾಸದಲ್ಲಿ ಬಲಹೀನರಾಗಿದ್ದೀವ, ದಯವಿಟ್ಟು ನಂಬಿಕೆ ವಿಶ್ವಾಸದಲ್ಲಿ ಬಲಗೊಳ್ಳುವಂತೆ ದೇವರ ಸ್ವಾಮಿ ನಿನ್ನ ವಾಕ್ಯವನ್ನು ಬಲಪಡಿಸಿ ತುಂಬಿಸಿ ಅವು ಖಂಡಿತವಾಗಿ ನಿನ್ನ ಈ ಬಾಯಿಗಳಿಗೆ ಅದವಾಗಿ ಹೋದಂತೆ ನಿನ್ನ ವಾಕ್ಯಗಳು ದೇವರ ಸ್ವಾಮಿ ನಮ್ಮ ಹೃದಯದ ಒಳಗೆ ಹೋಗಿ ದೇವರ ಸ್ವಾಮಿ ಅವನ್ನು ನಾವು ಆಲೋಚಿಸಿ ಅವುಗಳಿಂದ ನಾವು ನಾವು ಆತ್ಮಿಕ ಆಹಾರ ಮಹಿಮೆಗರತೆ ಒಬ್ಬರಿಗೆ ಸಲ್ಲಿಸಿದ ನಜರೇತಿನ ಯೇಸು ಸ್ವಾಮಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತಾ ಇದ್ದೇವೆ ತಂದೆ.